ಜೈ ಶ್ರೀರಾಮ್. ಈಗ ಬಂದು ನಾವ್ ಎಲ್ಲಿ ನಿಂತಿದೀವಿ ಅಂದ್ರೆ ಸ್ನೇಹಿತರೆ, ನೀವು ನೋಡಿರ್ತೀರಾ, ಈಗ ಎಲ್ಲಾರು ಕರ್ನಾಟಕದಲ್ಲೇ ಪ್ರಸಿದ್ಧವಾದ ನಮ್ಮ ಕ್ಷೇತ್ರ ಧರ್ಮಸ್ಥಳ. ಈ ಧರ್ಮಸ್ಥಳಕ್ಕೆ ಹೋಗೋ ಹಾದಿಲಿ ಇದು ನೋಡಿ, ಇದು ಕಡೂರು, ಚಿಕ್ಕಮಂಗ್ಳೂರು, ಚಿತ್ರದುರ್ಗ, ಹೊಸದುರ್ಗ ಈ ರೋಡು. ಈ ಕಡೆ ಹಿಂದೆ ಹೋದ್ರೆ ಧರ್ಮಸ್ಥಳ, ಉಜ್ರಿ ಆ ಹೋಗೋ ರೋಡು. ಆ ಉಜ್ರಿಯಿಂದ ಮುಂದೆ ಮುಂಡಾಜೆ ಎಂಬ ಒಂದು ಊರು. ಆ ಊರಲ್ಲಿ ಲೆಫ್ಟಿಗೆ ಬಂತ ಉಜ್ರಿಯಿಂದ ಒಂದು 10 ಕಿಲೋಮೀಟರ್ ಮುಂದೆ ಬಂದು ಲೆಫ್ಟಿಗೆ ಟರ್ನ್ ಆದ್ರೆ ಎರ್ಮಾಯಿ ಮತ್ತು ಬಂಡಾಜಿ ಫಾಲ್ಸ್ ಎಂಬ ಒಳ್ಳೆ ಅದ್ಭುತವಾದ ತಾಣಕ್ಕೆ ಹೋಗ್ತೀವಿ. ಇವಾಗ ಹೊರಟಿದ್ದೀನಿ. ಸೊ ಅಲ್ಲಿ ಹೆಂಗಿದೆ ಅನ್ನೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಇದೆ ನೋಡಿ ಎರ್ಮಾಯಿಗೆ ಹೋಗೋ ಸ್ಥಳ. ಅಲ್ಲಿ ಮುಂದೆ ಹೋದ್ರೆ ಕಡೂರು ಚಿಕ್ಕಮಂಗ್ಳೂರು ರಸ್ತೆ, ಇಲ್ಲಿಂದ ಸೀದಾ ಎರ್ಮಾಯಿ ರೋಡ್ ಇದು. ಎರ್ಮಾಯಿ ಫಾಲ್ಸ್ ನ ಸ್ನೇಹಿತರೆ ಬರೀ ರೀಲ್ಸ್ ಅಲ್ಲಿ ನೋಡಿ ನಾವು ಯಾವಾಗಪ್ಪ ಹೋಗೋದು, ಯಾವಾಗ ಮನ್ಸು ಬರುತ್ತೆ ಅಂತ ಸಾಕಾಗಿತ್ತು. ಸೊ ಈಗ ಕ್ಷಣ ಕೂಡಿ ಬಂದಿದೆ, ಹೋಗ್ತಾ ಇದೀವಿ. ಕೇವಲ ಇನ್ನು 11ರಿಂದ 12 ಕಿಲೋಮೀಟರ್ ಇದೆ ಎರ್ಮಾಯಿ ಫಾಲ್ಸ್ಗೆ. ಬನ್ನಿ ಹೆಂಗಿದೆ ಅಂತ ನೋಡೋಣ. ಎರ್ಮಾಯಿ ಫಾಲ್ಸ್, ಎರ್ಮಾಯಿ ಫಾಲ್ಸ್. ಆಹಾ, ನವಿಲು ವನ್ಯಜೀವಿ. ಇದೇ ರೋಡಲ್ಲಿ ಬಂಡಾಜಿ ಫಾಲ್ಸ್ ಮುಂದೆ ಹೋಯ್ತು, ಬಟ್ ಅದು ಓಪನ್ ಇಲ್ಲ ಅಂತ ಬಿಡ್ತಾ ಇಲ್ಲ. ಸೊ ನೋಡಿ, ನಿಮ್ಗೆ ಎರ್ಮಾಯಿ ಫಾಲ್ಸ್ಗೆ ಹೋಗ್ಬೇಕಾದ್ರೆ ಇದೇ ನಿಮಗೆ ಲ್ಯಾಂಡ್ ಮಾರ್ಕ್. ಓಂ ನಮಃ ಶಿವಾಯ. ಕೆಳಗಡೆ ಒಂದು ನೀರು ಹರಿಯುತ್ತೆ. ಸೊ ನೀರು ಕಮ್ಮಿ ಇದೆ ನೋಡಿ. ಒಂದು ಬ್ಯೂಟಿಫುಲ್ ಪ್ಲೇಸು. ಯಾರು ಟ್ರೆಕ್ಕಿಂಗ್ ಮಾಡೋಕ್ಕಾಗಲಿ ಚೆನ್ನಾಗಿದೆ. ಈ ಊರ ಹೆಸರು ಬಂದು ಕುಕಾವ್. ಇಲ್ಲಿಂದ ಮುಂದೆ ಹೋದ್ರೇನೆ ಎರ್ಮೆಲಿ ಫಾಲ್ಸ್. ಬನ್ನಿ ಹೋಗೋಣ ಫ್ರೆಂಡ್ಸ್. ಡಿಯರ್ ಫ್ರೆಂಡ್ಸ್, ಫೈನಲಿ ಫಾಲ್ಸ್ ಹತ್ರ ಬಂದು ಇನ್ನು 1.5 ಕಿಲೋಮೀಟರ್ ಇದೆ. ಸೊ ಅಲ್ಲಿ ಹೋಗೋಕ್ಕಿಂತ ಫಸ್ಟಿಗೆ ನೋಡಿ, ಇದೇ ರಸ್ತೆ ನಾನು ತೋರಿಸಿನಲ್ಲ, ಅಲ್ಲಿಂದ ಬಂದಿಲ್ಲದು. ಇಲ್ಲಿಂದ ಇಲ್ಲೊಂದು ಮನೆ ಇದೆ. ಇಲ್ಲಿ ಹೋಗಿ ಫಸ್ಟು ಒಂದು ಎಂಟ್ರಿ ಮಾಡಿಸಿ ಒಂದು ಬಿಲ್ ತೆಗಿಸ್ಬೇಕು. ಟಿಕೆಟ್ ಚಾರ್ಜ್ ಎಷ್ಟಿದೆ ಏನು ಎಲ್ಲ ಮಾಹಿತಿ ಇಲ್ಲೇ ಕೊಡ್ತೀನಿ ಬನ್ನಿ. ಬೈಕ್ ಹೋಗಿ ನೀವು ರೈಡಿಂಗ್ ಬಂದರೆ ಬೈಕಲ್ಲೆಲ್ಲ ಹೋಗ್ಬೋದು. ಸರ್ ಎಷ್ಟಿದೆ ಫೀಸು? ನಂಬರ್ ಬರ್ಸಿ. ಒಬ್ಬರಿಗೆ ಫೀಸ್ 50 ರೂಪಾಯಿ ಇರುತ್ತೆ. ಎಂಟ್ರಿ ಫೀಸ್ ಕಟ್ಟಬೇಕು. 50 ಇಲ್ಲೇ ಕಟ್ಟೋಗ್ಬೇಕು. ಅದನ್ನು ಬೈಕ್ ತಗೊಂಡೋಗ್ಬೋದಲ್ಲ ಒಟ್ಟು ನಾವು. ಓಕೆ, ಥ್ಯಾಂಕ್ ಯು. ಡಿಯರ್ ಫ್ರೆಂಡ್ಸ್, ಅಲ್ಲಿ ಟೋಕನ್ ಮಾಡಿಸಿ. ಸೊ ನೋಡಿ ದಾರಿ ಹೆಂಗಿದೆ ಫಾಲ್ಸಿಗೆ ಹೋಗೋದು ಅಂದ್ರೆ, ಈ ರೋಡಲ್ಲಿ ಹೋಗ್ಬೇಕು. ಗಾಡಿ ನಂಬರ್ ಬರ್ಸಿ, ನಮ್ದು ಫೋನ್ ನಂಬರ್ ಬರ್ಸಿ ಹೋದ್ರೆ ಇಲ್ಲಿ ಫರ್ ಹೆಡ್ಗೆ 100 ರೂಪೀಸ್ ಬಿಲ್ ಮಾಡ್ತಾರೆ. ಸೊ ಈ ಲ್ಯಾಂಡ್ ಒಬ್ರದ್ದು, ಇಲ್ಲಿಂದ ಈ ಲ್ಯಾಂಡ್ ಒಬ್ರದಂತೆ, ಅಲ್ಲಿ ಇನ್ಚಾರ್ಜ್ ಒಬ್ರದಂತೆ. ಸೊ ಇವ್ರು 50 ಅವ್ರು 50 ಪರ್ ಹೆಡ್ಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. 100 ರೂಪೀಸ್ ಕೊಟ್ಟರು ಏನ್ ಲಾಸ್ ಇಲ್ಲ ನೋಡಿ. ಇದು ಮಳೆ ಅದರ ಏನಾದ್ರು ಬಂದ್ರೆ ಮಾತ್ರ ಒಳ್ಳೆ ವೆದರ್. ಫೋಟೋ ಶೂಟ್ಗೂ ಕೂಡ ಸೂಪರ್ ಆಗಿದೆ ಇದು. ಈ ಜಾಗ, ಫಾಲ್ಸಿಗೆ ಹೋಗೋ ಜಾಗ ಹಿಂಗಿದೆ ನೋಡಿ. ನಮ್ಮ ರಥ ಹೆಂಗೈತಾ ಇದೆ. ಗುಂಡಿ. ಇಲ್ಲೆಲ್ಲ ಬಹಳಷ್ಟು ಮಳೆ ಬಂದ್ರೆ ಇದು ವಾಟರ್ ಫಿಲ್ ಆಗುತ್ತಂತೆ. ಇಲ್ಲಿ ನೀರ್ ಒಳಗಡೆ ಹೋಗ್ಬೇಕು ಗಾಡಿ. ಇನ್ನೊಂದು ಖುಷಿಯಾದ ವಿಚಾರ ಏನಂದ್ರೆ, ಇಲ್ಲಿಂದ ಸಂಸ್ಥೆ ಬರೀ ಕೇವಲ 18 ಕಿಲೋಮೀಟರ್. ಸಂಸ್ಥೆ ಅಂದ್ರೆ ಕಳಸ, ಹೊರನಾಡು. ಸೊ ನಾವು ಈಗ ಧರ್ಮಸ್ಥಳದಿಂದ ಹೊರನಾಡು ಹೋಗ್ಬೇಕು ಅಂದ್ರೆ 92 ಕಿಲೋಮೀಟರ್ ಹೋಗ್ಬೇಕು. ಸೊ ಈ ರೂಟ್ ಏನಾದ್ರು ಬಂದ್ರೆ ಕೇವಲ ಒಂದು 35 ಕಿಲೋಮೀಟರ್ ಅಲ್ಲಿ ನಾವು ಹೊರನಾಡು ಹೋಗ್ತೀವಿ. ಸೊ ಆದ್ರೆ ಇನ್ನೊಂದು ಏನು ಸಮಸ್ಯೆ ಅಂದ್ರೆ, ಅಲ್ಲಿ 2 ರೋಡ್ ಶಾರ್ಟ್ ರೋಡ್ ಇದೆ ಕಾರ್ ಒಳಗೆ ಹೋಗೋದು. ಅಲ್ಲಿ ಕಾರ್ಗೆ ಇರೋನು ಹೋಗಕ್ ಆಗಲ್ಲ, ತಡೆಯುತ್ತಂತೆ. ಜಿಪಿ ಆತರ ಏನಾದ್ರೆ ಹೋಗ್ಬೋದು, ಬಟ್ ಆನೆಗಳು ಕಾಟ. ಹೋಗ್ಬರ್ತೀವಿ ಬ್ರದರ್. ವಾಟ ಸ್ನಾನ ಮಾಡ್ಬೋದಿತ್ತಲ್ಲ ಬ್ರೋ, ಬ್ಯಾಗ್ ಬಿಟ್ಬಿಟ್ವಿ. ನೋಡಿ ಫೋಟೋ ಶೂಟಿಂಗ್ ಹೆಂಗಿದೆ ಇದು. ನಮ್ಮ ಕರ್ನಾಟಕದಲ್ಲಿ ಇದ್ದು ಇಂಥ ಪ್ಲೇಸ್ಗಳಿಗೆ ಮಳೆಗಾಲದಲ್ಲಿ ಬಂದು ವಿಸಿಟ್ ಮಾಡಿ ನೋಡ್ದಲ್ಲೇ ಇದ್ರೆ ನಮ್ಮಂತ ವೇಸ್ಟ್ ಬಾಡಿಗಳು ಯಾವಿಲ್ಲ. ಇಲ್ಲಿ ಬಂದ್ರು ಸ್ನೇಹಿತರು. ಬ್ರೋ ವಾಟರ್ ಇದೆಯಾ? ಇದೆ. ಜೈ ಶ್ರೀರಾಮ್. ನೋಡಿ ಎಲ್ಲರಿಗೂ ಈ ಜಿಪ್ಸಿಲ್ ಕರ್ಕೊಂಡ್ ಬರ್ತಾರೆ. ಜಿಪ್ಸಿಲ್ ಕರ್ಕೊಂಡ್ ಬಂದ್ರೆ ಇದು ಎಕ್ಸ್ಟ್ರಾ ಚಾರ್ಜ್ ಬೈಕ್ ಇಲ್ದೋರ್ಗಿದು. ಇದು ಬೈಕ್ ಪಾರ್ಕಿಂಗ್. ಎಲ್ಲ ಹೋಗ್ಬೇಕಾ? ಅಲ್ಲಿ ನೋಡಿ, ಅಲ್ಲಿ ಹೆಂಗಿದೆ. ಬನ್ನಿ ಇಲ್ಲಿ ಪಾರ್ಕ್ ಮಾಡಿದ್ರೆ. ಆಲ್ರೆಡಿ ಫಾಲ್ಸ್ ಅಲ್ಲಿ ಬಂದು ಫ್ರೆಂಡ್ ಮಾಡ್ಕೊಂಡು ಹೊಡೆದೋಗಿದೆ. ಗಡ ಸೌಂಡ್. ಏನಿದೆ ಸೌಂಡ್ ಅಂತ ನೋಡ್ತಿದ್ದೀನಿ ಈಗ ನಾನು. ನಮ್ ರೈತರ ಗಾಡಿ ಇದು. ಅದೇ ಕಾರಣಕ್ಕೂ ಎಲ್ಲೂ ನಿಲ್ಲ, ಮಾತೇ ಇಲ್ಲ. ಬಂಡೆ ಯಾರ ಬರ್ಲಿ, ಗುಡ್ಡ ಯಾರ ಬರ್ಲಿ, ಹತ್ತಾ ಇರೋದೆ ಇದು, ಹೋಗ್ತಾ ಇರೋದೆ. ಸೊ ಇಲ್ಲಿಗೆ ಜಿಪ್ಸಿಯಿಂದ ಬಂದಿರೋದು ಇಲ್ಲಿಗೆ ಸ್ಟಾಪ್ ಅನ್ಸುತ್ತೆ. ಇಲ್ಲಿ ಬೈಕ್ ಮುಂದೆ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಹೋಗ್ತಿದ್ದೀನಿ, ರೂಲ್ಸ್ ಇದೆಯಲ್ಲ ಗೊತ್ತಿಲ್ಲ, ಹೋಗ್ತಿದ್ದೀನಿ. ನೋಡಿ ಗಾಯ್ಸ್ ಹೆಂಗಿದೆ ಎಲ್ಲ ಫಾಲ್ಸ್ ಇಂದ ವಾಟರ್ ನೋಡಿ ಎಷ್ಟು ಫ್ರೆಶ್ ಇದೆ. ಹಾಯ್ ಗಾಯ್ಸ್, ನೋಡಿ ಹೆಂಗಿದೆ. ಬ್ರಿಡ್ಜ್ ಮೇಲೆ ಇದೀವಿ. ಬನ್ನಿ ಎಲ್ಲ ಒಂದ್ಸತಿ ಇಂತ ಮಿಸ್ ಮಾಡ್ಕೋಬೇಡಿ. ಎರ್ಮೆಲಿ ವಾಟರ್ ಫಾಲ್ಸ್ ಏನ್ ಬರೋದು, ಯಾವಾಗ್ಲೂ ಬದ್ಲು ಮನೆ ಇದ್ದಂಗೆ. Oh my god. ಇಲ್ಲೆಲ್ಲ ಸೇಫ್ಟಿ ಆಗಿ ಡ್ರೈವ್ ಮಾಡ್ಬೇಕು. ಎದ್ರಿದ್ರೆ ಹೋಯ್ತು.
ಹೋಯ್ತು. ಸೀದಾ ಪ್ರತಾಳ. ಎದ್ರಿದ್ರೆ ಹೋಯ್ತು. ಇಲ್ಲ ನಾ ಬಿಡಲ್ಲ. ನಾ ಗೊತ್ತಲ್ಲ. ನಾವೆಂತ ನನ್ನ ಮಕ್ಕಳು ಅಂತ ನಿಮಗೆ ಗೊತ್ತಲ್ಲ, ನಾ ಬಿಡಲ್ಲ. ಗೂಗಲ್ ಮ್ಯಾಪ್ ಹಾಕೊಂಡು ಎರ್ಮೈ ಫಾಲ್ಸ್ಗೆ ಅಂತ ಬಂದು ಎರ್ಮೈ ಫಾಲ್ಸ್ ಬಿಟ್ಟು ಇನ್ನು 1.5 ಕಿಲೋಮೀಟರ್ ಮುಂದೆ ಹೋಗಿದೀವಿ. ತೋರಿಸ್ತಾನೆ ಐತೆ ಎರ್ಮೈ ಫಾಲ್ಸ್ ಬಿಟ್ಟು ಶಬರಿಮಲೆ ಎರ್ಮೈ ಹೋದಂಗೆ ಆಗ್ತೈತೆ ಅಂತ ರೋಡ್ ಸಿಗ್ತದೆ ಈ ಕಾಡಲ್ಲಿ ನೋಡಿ ಫ್ರೆಂಡ್ಸ್.